ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತಾಡೋದು ಎಲ್ಲರೂ ಕಾಯ್ತಾ ಇದ್ದಂತ ವಿನಯ ರಾಜ್ಕುಮಾರ್ ಅವರ ಗ್ರಾಮಾಯಣ ಸಿನಿಮಾದ ಬಗ್ಗೆ. ಮೊದಲೇ ಒಂದು ಮಾತು ಹೇಳಬೇಕು. ಈ ಸಿನಿಮಾ ಮಾಸ್ ಆಕ್ಷನ್ ನೋಡೋರಿಗೆ ಅಲ್ಲ. ಇದೊಂದು ಹಳ್ಳಿ ಸೊಗಡು, ಪಕ್ಕಾ ಹಳ್ಳಿ ಸೊಗಡು. ಮತ್ತೆ ಕುಟುಂಬದ ಭಾವನೆಗಳು ಮತ್ತು ಮನಸ್ಸಿಗೆ ತಾಕುವಂತ ಕಥೆಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಇನ್ನು ವಿನಯ ರಾಜ್ಕುಮಾರ್ ಅವರು ಅವರಿಗೆ ಕೊಟ್ಟಿರುವಂತ ಪಾತ್ರನ ತುಂಬಾ ಸಹಜವಾಗಿ, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಯಾವುದೇ ರೀತಿ ಅತಿರೇಕ ಇಲ್ಲ. ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀತಿ ಪರಕಾಯ ಪ್ರವೇಶ. ಭಾವನಾತ್ಮಕವಾಗಿ ಅಂದ್ರೆ ಎಮೋಷನಲಿ ಕೆಲವೊಂದು ಸೀನ್ಗಳಲ್ಲಿ ಅವರ ಅಭಿನಯ ತರ ನೋಡೋರಿಗೆ ಒಂಥರ ಗಮನ ಸೆಳೀತೈತಿ. ಇನ್ನೂ ನೋಡ್ಬೇಕು ಅನ್ನೋ ತರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಇಷ್ಟು ವರ್ಷ ವಿನಯ್ ರಾಜ್ಕುಮಾರ್ ಅವರು ಮಾಡಿದಂತ ಎಲ್ಲಾ ಸಿನಿಮಾಗಳು ಒಂದೇ ಲೆಕ್ಕ ಆದ್ರೆ ಈ ಗ್ರಾಮಾಯಣ ಮೂವಿಲೆ ವಿನಯ್ ರಾಜ್ಕುಮಾರ್ ಅವರ ಆಕ್ಟಿಂಗೇ ಒಂದು ಲೆಕ್ಕ. ವಿನಯ್ ರಾಜ್ಕುಮಾರ್ ಅವ್ರನ್ನ ನೀವು ಬೇರೆ ರೀತಿಯಲ್ಲೇ ನೋಡ್ತೀರಿ. ಮತ್ತೆ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅದರ ಗ್ರಾಮೀಣ ವಾತಾವರಣ, ಮತ್ತೆ ಹಳ್ಳಿಯ ಸೌಂದರ್ಯ, ಜನರ ಜೀವನ, ಅವರ ಸಂಬಂಧಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಕ್ಯಾಮ್ರಾ ಕೆಲಸ ಮತ್ತು ಹಿನ್ನೆಲೆ ಸಂಗೀತ ಕೂಡ ಕತೆ ಭಾವನೆಗಳನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಈ ಸಿನಿಮಾದಲ್ಲಿ ನಿಮಗೆ ಮೊದಲನೇ ಭಾಗ ಸ್ವಲ್ಪ ಸ್ಲೋ ಅನಿಸ್ಬೋದು, ನಿಧಾನ ಅನಿಸ್ಬೋದು. ಆದ್ರೆ ಕತೆ ಮುಂದುವರಿತಾ ಇದ್ದಂತೆ ಪಾತ್ರಗಳೊಂದಿಗೆ ಸ್ಲೋ ಆಗಿದ್ರು ಕೂಡ ಎಲ್ಲಿ ಏನು ಸಮಸ್ಯೆ ಇಲ್ಲ, ಯಾವುದೇ ರೀತಿ ನಿಮಗೆ ಬೋರ್ ಅನ್ಸೋದೇ ಇಲ್ಲ. ಇನ್ನೂ ನೋಡ್ಬೇಕಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಈ ಸಿನಿಮಾದ ಮೊದಲ ಭಾಗ ಸ್ವಲ್ಪ ನಿಧಾನ ಅನಿಸ್ಬೋದು, ಆದ್ರೆ ಕತೆ ಮುಂದುವರಿತಾ ಇದ್ದಂತೆ ಪಾತ್ರಗಳೊಂದಿಗೆ ಕನೆಕ್ಟ್ ಆಗ್ತೀರಿ, ಇನ್ನೂ ನೋಡ್ಬೇಕನ್ಸುತ್ತೆ, ಬೋರ್ ಅನ್ಸಲ್ಲ. ಇನ್ನು ಎರಡನೇ ಭಾಗದಲ್ಲಿ ಭಾವನಾತ್ಮಕ ಕ್ಷಣಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಟರ್ನಿಂಗ್ ಪಾಯಿಂಟ್, ಕುಟುಂಬ ಸಮೇತ ನೋಡಬಹುದಾದಂತ ಕ್ಲೀನ್ ಎಂಟರ್ಟೈನರ್ ಅನ್ಬೋದು. ಈ ಸಿನಿಮಾದಲ್ಲಿ ಕೆಲವು ದೃಶ್ಯಗಳು ಮನಸ್ಸಿಗೆ ಉಳಿತವೆ, ಆಡಿಯನ್ಸ್ ಪಲ್ಸ್ ಕನೆಕ್ಟ್ ಆಗುತ್ತೆ. ಒಟ್ಟಾರೆಯಾಗಿ ನೀವು ಗ್ರಾಮೀಣ ಹಿನ್ನೆಲೆಯ ಭಾವನೆಗಳಿಗೆ ಒತ್ತು ಕೊಡುವಂತ ಸಿನಿಮಾಗಳನ್ನು ಇಷ್ಟಪಡೋರಾಗಿದ್ರೆ, ಹಳ್ಳಿ ಸಿನಿಮಾಗಳಂದ್ರೆ ನಂಗೆ ತುಂಬಾ ಇಷ್ಟ ಅಂತಾರಲ್ಲ ಅಂಥವ್ರಿಗೆ ಈ ಗ್ರಾಮಾಯಣ ಸಿನಿಮಾ ಒಮ್ಮೆ ನೋಡ್ಲೇಬೇಕಾದಂತ ಮೂವಿ. ಸೊ ಈ ಸಿನಿಮಾನ ಯಾರು ನೋಡಿದ್ರಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಯಾರು ನೋಡಿಲ್ವೋ ಇನ್ನು, ನೀವು ಹೋದ್ಮೇಲೆ ನೋಡ್ಬಿಟ್ಟು ಆಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.